ಹಾಂ ಹೇಳು. ಬನ್ನಿ. ಹಾಯ್, ಸಿಂಪಲ್ಲಾಗಿ ಈಸಿಯಾಗಿರೋ ಪೊಟೆಟೊ ಫ್ರೈನ ಇವತ್ತು ನಾನು ಮಾಡ್ತಾಯಿದ್ದೀನಿ. ಏನಿದು ಒಂದೇ ದಿವಸದಲ್ಲಿ ಇಷ್ಟೊಂದು ರೆಸಿಪಿನ ಹಾಗೆ ಮಾಡಬೇಕು ಅನ್ನಿಸ್ತಿದೆ, ಮಾಡ್ತಾಯಿದ್ದೀನಿ. ನೀವು ಕೂಡ ನೋಡಿ, ನೀವು ಟ್ರೈ ಮಾಡಿ, ಓಕೆನಾ? ಓಕೆ, ಫಸ್ಟ್ ಟೈಮ್ ಪೊಟೆಟೊ ಫ್ರೈ ಟ್ರೈ ಮಾಡ್ತಿರೋದು. ಓಕೆ, ಬನ್ನಿ ಟ್ರೈ ಮಾಡೋಣ. ರೆಸಿಪಿ ಮಾಡೋಕ್ಕೆ ಬೇಕಾಗಿರೋದು 2 ಪೊಟೆಟೊ ಚೆನ್ನಾಗಿ ವಾಶ್ ಮಾಡಿ, ಇದನ್ನು ಬೇಕಿದ್ರೆ ಪೀಲ್ ಮಾಡಿ ಕಟ್ ಮಾಡಿ, ಇಲ್ಲಾಂದರೆ ಹಾಗೆ ಕಟ್ ಮಾಡಿ. ನಾನು ಹಾಗೆ ಕಟ್ ಮಾಡ್ತಿದ್ದೀನಿ. ಲೆಟ್ಸ್ ಸಿ. ಕಟ್ ಮಾಡ್ತೀನಿ, ಓಕೆನಾ? ಸಿಪ್ಪೆ ಸಿಲ್ಕೊಳ್ಳೋದಿಲ್ಲ, ಬೇಡ ಅಂತ ಅನಿಸುತ್ತೆ, ಬಿಡಿಸ್ಕೊಳ್ಳಿ. ಬೇಡ ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ, ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ. ಅದು ಅದಕ್ಕೆ ಹಾಗೆ ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ತಗೊಂಡು ಅದು ಹೇಳಿದ್ದು. ಓಕೆ, ಬಟ್ ನೋಡಿ, ಈ ಥರ ಇಷ್ಟಿಷ್ಟು ದೊಡ್ಡ ಇಡಬಾರ್ದು. ಓಕೆ, ಎಲ್ಲ ಪೊಟೆಟೋಸ್ ಕಟ್ ಆಗಿದೆ. ಓಕೆನಾ? ನೆಕ್ಸ್ಟ್ ಒಂದು ಏನು ಅಂತ ತಿಳಿಸ್ತಿದ್ದೆ. ಸಾಸಿವೆ. ಓಕೆ, ನಾವೆಲ್ಲ ತೆಗೆದುಕೊಂಡು ಫಸ್ಟ್ ಕಟ್ ಮಾಡಿ ಆಲೂಗಡ್ಡೆ, ಆಮೇಲೆ ಸ್ವಲ್ಪ ಇದನ್ನು ಅಲ್ಲ ಇದು ತೆಗೆದು ಸ್ವಲ್ಪ ಇಂಗು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಸಾಸಿವೆ, ಖಾರದ ಪುಡಿ, ಆಮೇಲೆ ಜೀರಿಗೆ ಪುಡಿ, ಆಮೇಲೆ ಉಪ್ಪು. ನಮ್ಮ ಹತ್ರ ಇವಾಗ ಜೀರಿಗೆ ಪುಡಿ ಇಲ್ಲ, ಅದಕ್ಕಾಗಿ ನಾನು ಡೈರೆಕ್ಟ್ ಜೀರಿಗೆನೇ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ. ಎಣ್ಣೆ ನಿಮ್ಗೆ ಎಷ್ಟು ಫಸ್ಟ್ ಎಣ್ಣೆ ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ಇಷ್ಟು ಸಣ್ಣ ಬಟ್ಟೆ ಸ್ಟೋನ್ ಹಾಕ್ತೀನಿ. ಮಿಕ್ಸ್ ಮಾಡಿ ಗೊತ್ತಾಗ್ತದೆ. ನೀವು ಮಾಡೋ ಪಟ್ಟಿ ಅಂತಲೇ ಅಲ್ಲ, ನಾವು ಜೀರಿಗೆ ಹಾಕೋದು ಇನ್ನೂ ಸ್ವಲ್ಪ ಹಾಕಬೇಕಲ್ಲ. ಹಾಂ, ನೀವು ಇದೊಂದು ಗರಂ ಮಸಾಲ ಸಾಕಾಗಿದೆಯಾ? ಹಾಂ, ಆಯ್ತು. ಅದಕ್ಕೆ ಕ್ಯಾಮ್ರಾ ನಾವೆಲ್ಲ ಹಾಕಿದ್ರೆ ಮಾತ್ರ ಹತ್ತಿರ ಇಡ್ಕೋಬೇಕಲ್ಲ. ಹಾಗಾಗಿ ಮಾತ್ರ ಬರ್ತಿದ್ದು ಹಾಂ ಇಟ್ಕೊಬೇಕು. ಇದೇನೆ ಪೂರೆ ಹೆಂಗಾಗಿದೆ ಇಷ್ಟು ನೋಡು. ಹೊಸ ಹೆಂಗಾಗಿದೆ? ಓಕೆ, ಕಟ್ ಮಾಡಿ ಬನ್ನಿ. ಈ ಬೈಟ್ನ ನಮ್ಮ ಒಂದ್ಸಲ ಟ್ರೈ ಮಾಡಿ. ಗೊತ್ತಾಯ್ತಲ್ಲ, ಇವಾಗ ನೀವು ಕೂಡ ಟ್ರೈ ಮಾಡಿ.